ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೆಪಿಎಸ್ಸಿ ಇಂದ ಕೆಎಸ್ ಹುದ್ದೆಗಳಿಗೆ 319 ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಆಗಿದೆ. ಓಕೆ, ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಇವತ್ತು ನಾಳೆಯಿಂದ ಅಪ್ಲೈ ಮಾಡಬಹುದು. ನಾಳೆಯಿಂದ ಲಿಂಕ್ ನಾವು ಆಕ್ಟಿವ್ ಆಗುತ್ತೆ. ಅಪ್ಲೈ ಮಾಡೋದು ಎಕ್ಸಾಮ್ ಡೇಟ್ 15/11. ಓಕೆ, 15/11 ನವೆಂಬರ್ ತಿಂಗಳು ಅಂತ ಹೇಳಿದ್ದಾರೆ. ನೋಡಿ, 31/7/2026 ನೋಟಿಫಿಕೇಶನ್ ಕೊನೆಗೂ ಕೆಪಿಎಸ್ಸಿ ಅವರು ಹೊರಡಿಸ್ಬಿಟ್ಟಿದ್ದಾರೆ. ಓಕೆ, ಸೊ ಆಫ್ಟರ್ ಲಾಂಗ್ ಟೈಮ್, ಲಾಸ್ಟ್ 2 years ಇಂದ ಕೆಪಿಎಸ್ಸಿ ಇಂದ ಯಾವುದು ಆಗ್ತಿರಲಿಲ್ಲ, ಈಗ ನೋಟಿಫಿಕೇಶನ್ ಆಗಿದೆ. ಅಂಡ್ ನಿಮಗೆ ಗೊತ್ತಿದೆ, ನಾನು ಇತ್ತೀಚೆಗೆ 15 ದಿನ ಮುಂಚೆ ಕೂಡ ಮಾಡಿದ್ದೆ ಒಂದು ವಿಡಿಯೋ. ಓಕೆ, ತುಂಬಾ ಜನ ನೋಡಿದ್ದೀರಾ, ಮಿಷನ್ 2026-27 KS ಅಂತ ಹೇಳಿ. ಇದರ ವಿಡಿಯೋದಲ್ಲಿ ಡೀಟೇಲ್ ಆಗಿ ಏನೇನು ಓದ್ಬೇಕು, ಹೆಂಗಿರ್ಬೇಕು, ಸ್ಟ್ರಾಟಜಿ 4-5 ತಿಂಗಳು ಮ್ಯಾಕ್ಸಿಮಮ್ ಇರುತ್ತೆ, 6 ತಿಂಗಳು ಒಳಗೆ ಹೆಂಗಿರಬೇಕು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಲಿಂಕ್ ಕೊಡ್ತೀನಿ, ಈ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ. ಅಂಡ್ ಅಫಿಷಿಯಲ್ PDF ಏನಿದೆ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ರೆ ಅಥವಾ KPSC ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್, Instagram ಫಾಲೋ ಮಾಡಿಲ್ಲ, ಮಾಡ್ಕೊಳಿಸ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಡೀಟೇಲ್ ಆಗಿ ಓದ್ಕೊಂಡು ಅಪ್ಲೈ ಮಾಡಬೇಕು. 1 time ರಿಜಿಸ್ಟ್ರೇಷನ್ ಇದು. ಮುಂದೆ ನಾನು ಹೇಳ್ತೀನಿ ಅದನ್ನ. ಏನ್ ಸರ್ 1 time ರಿಜಿಸ್ಟ್ರೇಷನ್ ಅಂದ್ರೆ? ಪುನಃ ನಿಮ್ಗೆ ಅದು ವಿಂಡೋ ಓಪನ್ ಆಗಲ್ಲ. ಸೊ ಹಂಗಾಗಿ ಮುಂದೆ ಅದನ್ನ ತಿಳಿಸ್ತಾ ಹೋಗ್ತೀನಿ, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಅಂತ. ಫಸ್ಟ್ ಎಷ್ಟು ಹುದ್ದೆಗಳು ನೋಡೋಣ ಬನ್ನಿ. ಗ್ರೂಪ್ ಎ ಹುದ್ದೆಗಳು ನೋಡೋದಾದ್ರೆ ನಾವು ಸ್ನೇಹಿತರೆ, ಗ್ರೂಪ್ ಎ ಹುದ್ದೆಗಳು ಇಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಡಿಯಲ್ಲಿ 36 ಹುದ್ದೆ ಇದೆ. ಇದು RPC, ಇದು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ. ಓಕೆ, ನೋಡ್ಕೊಳ್ಳಿ ಯಾವ ಪೋಸ್ಟ್ ಎಲ್ಲೆಲ್ಲಿದೆ ಅಂತ, ಯಾಕಂದ್ರೆ ಒಂದಷ್ಟು ಪೋಸ್ಟ್ ಕಲ್ಯಾಣ ಕರ್ನಾಟಕಕ್ಕಿಲ್ಲ. ಓಕೆ, ವಾಣಿಜ್ಯ ಕಮರ್ಷಿಯಲ್ ಟ್ಯಾಕ್ಸ್ ಒಂದು ಕಮಿಷನರ್, ವಾಣಿಜ್ಯ ತೆರಿಗೆ ಇಲಾಖೆ 50 ಪೋಸ್ಟ್ ಇದೆ RPC. ಓಕೆ, ನಾನು ಹೈದರಾಬಾದ್ ಕರ್ನಾಟಕಕ್ಕೆ, ಆದ್ರೆ ಹೈದರಾಬಾದ್ ಕರ್ನಾಟಕಕ್ಕಿಲ್ಲ. ಎನಿವೇಸ್ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ನಾನು ಹೈದರಾಬಾದ್ ಕರ್ನಾಟಕದ ರೀಜನ್ಗೂ ಕೂಡ ಹೈದರಾಬಾದ್ ಕರ್ನಾಟಕ ಅಪ್ಲೈ ಮಾಡ್ಬೋದು, ಮಾಡಿ. ಓಕೆ, ಒಟ್ಟು 117 ಪೋಸ್ಟ್ಗಳು ಗ್ರೂಪ್ ಎ ಪೋಸ್ಟ್ ಇದೆ ಸ್ನೇಹಿತರೆ. ಓಕೆ, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರು. ಸೊ ಈ ಹುದ್ದೆಗಳೆಲ್ಲ ಸೇರಿ 117 ಪೋಸ್ಟ್ ಇದೆ. ಅಂಡ್ ಗ್ರೂಪ್ ಬಿ ಪೋಸ್ಟ್ ಏನಿದೆ ತುಂಬಾ ಇದೆ. ತಹಶೀಲ್ದಾರ್ ಆಗಿರ್ಬೋದು, ಗ್ರೇಡ್ 2, ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಆಗಿರ್ಬೋದು, ಓಕೆ, ಅಧಿಕಾರಿ ಆಗಿರ್ಬೋದು, ಸಹಾಯಕ ಅಧೀಕ್ಷಕ ಒಳಾಡಳಿತ ಕಾರಾಗೃಹದಲ್ಲಿ ಇರೋರಾಗಿರ್ಬೋದು. ನೋಡಿ, ಈ ಪೊಲೀಸ್ ರಿಲೇಟೆಡ್ ಏನಿದೆ, ಓಕೆ, ಅಬಕಾರಿ ಆಗಿರ್ಬೋದು, ಕಾರಾಗೃಹ ಅಧೀಕ್ಷಕರು, ಓಕೆ, ಸೊ ಇಂಥ ಹುದ್ದೆಗಳೇನಿದೆ, ಓಕೆ, ಅಥವಾ DYSP ಇಂಥ ಹುದ್ದೆಗಳಿದೆ, ಇಂಥದಕ್ಕೆ ಮಾತ್ರ ನಿಮಗೆ ದೈಹಿಕ ಪರೀಕ್ಷೆ ಇರುತ್ತೆ. ಮುಂದೆ ನೋಡೋಣ ಅದನ್ನ. ಸೊ ಇದು RPC ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ, ಇದು ಹೈದರಾಬಾದ್ ಕರ್ನಾಟಕ. ನೋಡ್ಕೊತಾ ಬನ್ನಿ ಇಲ್ಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇನ್ನೂ ಇದೆ ಇಲ್ಲಿ ನೋಡ್ಬೋದು, ಶಾಖಾ ಅಧಿಕಾರಿ, ಕರ್ನಾಟಕ ಲೋಕಸೇವಾ ಆಯೋಗದಲ್ಲೂ ಕೂಡ ಹುದ್ದೆಗಳಿದೆ. ಓಕೆ, ಸಮಾಜ ಕಲ್ಯಾಣ ಇಲಾಖೆ ಹುದ್ದೆಗಳಿದೆ. ಇದು ಒಟ್ಟು 202 ಇದೆ. ಹೈದರಾಬಾದ್ ಮತ್ತೆ ನಾನ್ ಹೈದರಾಬಾದ್ ಕರ್ನಾಟಕ ಸೇರಿ 202 ಇದೆ. ಸೊ ಟೋಟಲ್ 319 ಹುದ್ದೆಗಳು. ಅರ್ಥ ಆಗ್ತಿದೆಯಲ್ಲ, 319 ಹುದ್ದೆಗಳು. ಸೊ ಇದು ವೆರಿ ಇಂಪಾರ್ಟೆಂಟ್. 319 ಹುದ್ದೆಗಳು ಗ್ರೂಪ್ ಎ ಅಂಡ್ ಬಿ ಸೇರಿ. ಅಂಡ್ ಎಕ್ಸಾಮ್ಸ್ ಡೇಟ್ಸ್ ನೋಡಿ, ಸೂಪರ್ ಡೇಟು 15/11 ಟೆಂಟೇಟಿವ್ ಇದು. ಓಕೆ, ಸಂಭಾವ್ಯ ಅಂತ, ಬಟ್ ಮೋಸ್ಟ್ ಪ್ರಾಬ್ಲಿ ಇದ್ರಲ್ಲೇ ಮಾಡ್ತಾರೆ. ಈಗ ಎಕ್ಸ್ಟೆಂಡ್ ಮಾಡುವಂತ ಸಿಚುವೇಶನ್ ಲಾಸ್ಟ್ 5 ವರ್ಷದಿಂದ ಯಾಕೆ ಎಕ್ಸ್ಟೆಂಡ್ ಮಾಡ್ತಾ ಇದ್ರು, ಬೇರೆ ಬೇರೆ ರೀಸನ್ಗಳು ಇರ್ತಿತ್ತು. ಓಕೆ, ಕೋವಿಡ್, ಅದ್ರ ನಂತರ ಬೇರೆ ಈ ರಿಸರ್ವೇಶನ್, ಅದು ಇದು ಏನೇನೋ ಬಂತು, ಏನೇನೋ ಕತೆ ಆಯ್ತು. ಓಕೆ, ಇಂಟರ್ನಲ್ ರಿಸರ್ವೇಶನ್ ಅಂತ. ಈಗ ಎಕ್ಸ್ಟೆಂಡ್ ಮಾಡುವಂತ ಚಾನ್ಸಸ್ ಕಮ್ಮಿ ಇದೆ. 1% ಮ್ಯಾಕ್ಸಿಮಮ್ ಏನಾದ್ರು ಬೇರೆ ಒಂದು ಕಾರಣದಿಂದ ನಾವುಗಳೇ ಸ್ಟ್ರೈಕ್ ಮಾಡಿ, ಓಕೆ, ನಮ್ಮ ಸ್ಟೂಡೆಂಟ್ ಸಂಘಗಳಿಂದ ಏನಾದ್ರು ನೀವು ಸ್ಟ್ರೈಕ್ ಮಾಡಿ ಇನ್ನೂ ಓದಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮಾತ್ರ ಆ ಥರ ಏನಾದ್ರು ಒಪ್ಕೊಂಡ್ರೆ ಸರ್ಕಾರ ಒಂದು 15 ದಿನ, 1 ತಿಂಗಳು ಮಾಡಬಹುದು. ಅದು 1% ಚಾನ್ಸಸ್ ಅಷ್ಟೇ, ಬಟ್ ಮ್ಯಾಕ್ಸಿಮಮ್ ಇದಕ್ಕೆ ನಡೆಯುತ್ತೆ. ಸೊ ನೀವು ಇವತ್ತಿಂದ ಲೆಕ್ಕ ಹಾಕೊಂಡು ನೀವು ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳು, 3.5 ತಿಂಗಳು ಅಷ್ಟೇ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3.5 months. ಓಕೆ, ಇದರಲ್ಲಿ ಒಂದು 10-15 ದಿನ ಬಿಟ್ಲೇ ಬಿಡೋಕೆ, ಹಬ್ಬ ಹರಿದಿನ ಅದು ಇದು ಅಷ್ಟು ಓದಕ್ ಹೋಗಲ್ಲ. ಓಕೆ, ಸೊ 3 ತಿಂಗಳು ಒಂದು ಇದು ಅನ್ಕೊಳ್ಳಿ, ಒಂದು 15 ದಿನ ಕ್ವಶನ್ ಇಟ್ಕೊಳ್ಳೋಣ. 3 ತಿಂಗಳು ಮ್ಯಾಕ್ಸಿಮಮ್ ಇದೆ ಸ್ನೇಹಿತರೆ. ಮೇನ್ಸ್ ಎಕ್ಸಾಮ್ ಕೊಟ್ಟಿದ್ದಾನೆ, ಯಾವಾಗ ಮಾಡ್ತೀವಿ ಅಂತ. ನಿಮಗೆ 2027 ಫೆಬ್ರವರಿಯಲ್ಲಿ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಓಕೆ, ವ್ಯಕ್ತಿತ್ವ ಪರೀಕ್ಷೆ, ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ಇಂಟರ್ವ್ಯೂ ಅಂತ ಏನ್ ಕರಿತೀವಿ, ಅದು ಮುಂದಿನ ವರ್ಷ ಮೇ ತಿಂಗಳಲ್ಲಿ ಆಗುತ್ತೆ ಅಂತ ಹಾಕಿದ್ದಾರೆ. ಇದು ಸಂಭಾವ್ಯ ವೇಳಾಪಟ್ಟಿ ಕೊಟ್ಟಿರೋದು ಒಳ್ಳೇದಾಯ್ತು ನೋಟಿಫಿಕೇಶನ್ ಜೊತೆ. ಓಕೆ, ಸೊ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ 1/8 ಸ್ಟಾರ್ಟ್ ಆಗುತ್ತೆ. ಅರ್ಜಿ ಕೊನೆ ದಿನಾಂಕ 31/8. ಕೊನೆ ತನಕ ವಿಡಿಯೋ ನೋಡಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಹೆಂಗ್ ಓದ್ಬೇಕೇನೋ ಕೊನೆ ತನಕ ನಾನು ಹೇಳ್ತೇನೆ. ಸ್ಟ್ರಾಟಜಿ ಏನು, ಪ್ರಿಲಿಮ್ಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಸ್ಟ್ರಾಟಜಿ ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹೆಂಗೆ ಮಾಡ್ಬೋದು, ಏನೇನು ಒಂದು ಅವೈಲಬಿಲಿಟಿ ಇದೆ, ಸೊ ಎಲ್ಲ ಡಿಸ್ಕಸ್ ಮಾಡೋಣ.
ಒಂದು 8ನೇ ತಾರೀಕಿಂದ ಅಂದ್ರೆ August 1 ಇಂದ ಅಪ್ಲೈ ಮಾಡ್ಬೋದು. ಲಿಂಕ್ ಆಗುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಆಕ್ಟಿವ್ ಆದ ತಕ್ಷಣ ನಾವು ಹಾಕ್ತಿವಿ ಅಥವಾ ಟೆಲಿಗ್ರಾಮ್ ಅಲ್ಲಿ ಹಾಕ್ತಿವಿ. ಸೊ ಅಲ್ಲಿಂದ ಅಪ್ಲೈ ಮಾಡ್ಕೊಳ್ಳಿ ಅಥವಾ KPSC ವೆಬ್ಸೈಟ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದೆ ನೋಡಿ ಡೇಟ್ 15-11 ನವೆಂಬರ್ ಅಲ್ಲಿ ಎಕ್ಸಾಮ್ ಅಂತ ಪ್ರಿಲಿಮ್ಸ್. ಇನ್ನು ಒನ್ ಟೈಮ್ ರಿಜಿಸ್ಟ್ರೇಷನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ಅಂದ್ರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಎಲ್ಲಾ ಕರೆಕ್ಟ್ ಆಗಿ ಓದ್ಕೊಂಡು ಒಂದು ಟೈಮ್ ರಿಜಿಸ್ಟ್ರೇಷನ್, ಓಕೆ, ಯಾವುದೇ ಆದ ರೀತಿ ನೆಕ್ಸ್ಟ್ ನ್ಯೂನತೆಗಳಾದಲ್ಲಿ ಅಂತದ್ನ ತಿರಸ್ಕಾರ ಮಾಡ್ಬಿಡ್ತಾರೆ, ಮತ್ತೆ ನೀವು ಅದನ್ನ ವಾಪಸ್ ಮಾಡಕ್ಕಾಗಲ್ಲ. ಸೊ ನೀವು ಕರೆಕ್ಟ್ ಆಗಿ ಅಪ್ಲೈ ಮಾಡಬೇಕು. ಓಕೆ, KPSC ವೆಬ್ಸೈಟ್ ಹೋಗ್ಬಿಟ್ಟು ನೀವು ಓದ್ಕೊಂಡು ಅಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ. ಓಕೆ, ಇನ್ಸ್ಟ್ರಕ್ಷನ್ಸ್ ಇದೆ ಅಪ್ಲೈ ಮಾಡಕ್ಕೆ, ಓದ್ಕೊಂಡು ಎಲ್ಲಿ ಸಿಗ್ನೇಚರ್ ಇರೋದು, ಫೋಟೋ ಇರೋದು ಎಲ್ಲಿದೆ, ಮತ್ತೆ ನಿಮಗೆ ರಿಸಲ್ಟ್ ನೋಡಿ ಅದು ಕೂಡ ಇದೆ. ಐ ವಿಲ್ ಶೋ ಯು. ನೋಡಿ ಇಲ್ಲಿ ನಿಮ್ಗೆ ಅಂಕಾಪಟ್ಟಿ ರಿಸಲ್ಟ್ ಬಂದಿರಬೇಕು. ಅಕಸ್ಮಾತ್ ಈಗ ಅಪ್ಲೈ ಮಾಡೋ ಕೊನೆ ದಿನಾಂಕ ಏನಿದೆ 31 ಆಗಸ್ಟ್ ಏನಿದೆ, ಓಕೆ, 2026 ಅಷ್ಟು ಒಳಗೆ ನಿಮಗೆ ಏನಾದ್ರೂ ರಿಸಲ್ಟ್ ಬಂದಿದ್ದು ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಲ್ಲ. ಸೊ ಏನ್ ಮಾಡ್ಬೇಕು ಅವಾಗ ಏನ್ ಮಾಡ್ಬೇಕು ಅಂದ್ರೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ನೀವು ಡೌನ್ಲೋಡ್ ಮಾಡ್ಕೋತಿರಲ್ವಾ ಲಾಸ್ಟ್ ಸೆಮಿಸ್ಟರ್ ಇರೋರು, ಓಕೆ, ಸೆಮಿಸ್ಟರ್ ವೈಸ್ ತಾನೆ ಇವಾಗ. ಸೊ ಅಂತವ್ರು ರಿಜಿಸ್ಟ್ರಾರ್ ಕಡೆಯಿಂದ ಒಂದು ಅಟೆಸ್ಟ್ ಮಾಡಿಸ್ಬಿಟ್ಟು ಅಪ್ಲೋಡ್ ಮಾಡ್ಬೋದು. ಸೊ ಅಂದ್ರೆ ನಿಮಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ರಿಸಲ್ಟ್ ಇರಬೇಕು ಸರ್, ನೀವು ರಿಸಲ್ಟ್ ಪಾಸ್ ಆಗಿದ್ದೀರಾ ಅಂತ ಇರ್ಬೇಕಷ್ಟೇ. ಸರ್ ನಾನು ಇನ್ನು ರಿಸಲ್ಟ್ ಬಂದಿಲ್ಲ ಕೊನೆ ಸೆಮಿಸ್ಟರ್, ನೋ, ನಾಟ್ ಅಟ್ ಆಲ್ ಪಾಸಿಬಲ್. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಫೈನ್ ಸರ್. ನೆಕ್ಸ್ಟ್ ಬನ್ನಿ. ಇನ್ನು ಅಪ್ಲಿಕೇಶನ್ ಫೀ ಜನರಲ್ ಮೆರಿಟ್ 600 ರೂಪಾಯಿ ಇದೆ, 2A 2B 3A 3Bಗೆ 300 ರೂಪಾಯಿ ಇದೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ ಸ್ನೇಹಿತರೆ. SC ST ಕ್ಯಾಟಗರಿ 1 ಅಂಡ್ ಅಂಗವಿಕಲ ಅಭ್ಯರ್ಥಿಗೆ ಶುಲ್ಕ ವಿನಾಯಿತಿ, ನೋ ಫೀ ಫಾರ್ SC ST ಅಂಡ್ ಕ್ಯಾಟಗರಿ 1 ಅಂಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್, ನೋ, ಫಿಸಿಕಲಿ ಅನೇಬಲ್ಡ್ ಅವರಿಗೆ ನೋ ಫೀಸ್. ಓಕೆ, ಇನ್ನು ಪ್ರಯತ್ನಗಳು ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಹೊಸದಾಗ ಅಪ್ಲೈ ಮಾಡೋದಾಗ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ಜನರಲ್ ಮೆರಿಟ್ 5 ಬಾರಿ ಇರುತ್ತೆ, ಎಷ್ಟು ಬಾರಿ ನಿಮ್ಗೆ ಗೊತ್ತಿರುತ್ತೆ, ಹಾಕಿದ್ದೀರಾ, ಬರ್ದಿದ್ದೀರಾ, ಒಂದ್ಸಲ ಅಟೆಂಡ್ ಮಾಡ್ಬಿಟ್ರೆ ಫಿಲಿಮ್ಸ್ ಅದನ್ನ ಕೌಂಟ್ ಆಗುತ್ತೆ. SC ಕ್ಯಾಟಗರಿ 1 2A 2Bಗೆ 7 ಬಾರಿ ಇದೆ. SC ST ಕ್ಯಾಟಗರಿಗೆ ದೇರ್ ಇಸ್ ನೋ ಲಿಮಿಟ್. ಓಕೆ, ಎಷ್ಟು ಸಲ ಬೇಕಾದ್ರೆ ಎಕ್ಸಾಮ್ ಬರೀಬಹುದು. ಫೈನ್ ಸರ್. ನೆಕ್ಸ್ಟ್ ಶೈಕ್ಷಣಿಕ ಎನಿ ಡಿಗ್ರಿ, ಇದ್ರಲ್ಲಿ ತುಂಬಾ ಡೀಟೇಲ್ ಕೊಟ್ಟಿದ್ದಾನೆ. ಈಗ ಲಾಸ್ಟ್ 2024ರಲ್ಲೂ ಕೂಡ ಆಯ್ತು ಅಲ್ವಾ, 2024 ಆಯ್ತು, ನಿಮ್ಗೆ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂದ್ರೂ ಅವರು ಅಪ್ಲೈ ಮಾಡ್ಬೋದು, ಅವ್ರು ಅಪ್ಲೈ ಮಾಡಬಾರ್ದು ಅಂತ ಏನಿಲ್ಲ. ಸೊ ಈ ತರ ಬೇರೆ ಬೇರೆ ಅವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಎನಿ ಡಿಗ್ರಿ ನೀವು ಪಾಸ್ ಆಗಿದ್ರೆ ಅಪ್ಲೈ ಮಾಡ್ಬೋದು. ಎನಿ ಡಿಗ್ರಿ. ಫೈನ್ ಸರ್. ಕಾನೂನು ರೀತಿ ಸ್ಥಾಪಿತವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ನೀವು ಎನಿ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದ್ರು ಅಪ್ಲೈ ಮಾಡಿ, MBBS ಮಾಡಿದ್ರು ಅಪ್ಲೈ ಮಾಡಿ, BA ಮಾಡಿದ್ರು ಅಪ್ಲೈ ಮಾಡಿ, BSc ಮಾಡಿದ್ರು ಅಪ್ಲೈ ಮಾಡಿ, ಏನ್ ಮಾಡಿದ್ರು ಅಪ್ಲೈ ಮಾಡಿ. ಡಿಗ್ರಿ ಆಗಿರ್ಬೇಕಷ್ಟೇ. ಮಾಸ್ಟರ್ ಡಿಗ್ರಿ ಮಾಡಿದ್ರು ಅಪ್ಲೈ ಮಾಡಿ, ಡಾಕ್ಟರೇಟ್ ಆಗಿದ್ರು ಅಪ್ಲೈ ಮಾಡಿ. ಫೈನ್ ಸರ್. ಇನ್ನು ವಯೋಮಿತಿ ಆಸ್ ಯೂಶುವಲ್ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ 2027 ತನಕ. ಸೊ ಕನಿಷ್ಠ 21, ಮ್ಯಾಕ್ಸಿಮಮ್ GMಗೆ 40, ಇನ್ಕ್ಲೂಡಿಂಗ್ 5 ಇಯರ್ ಏಜ್ ರಿಲ್ಯಾಕ್ಸೇಷನ್ ಒಂದು ಬಾರಿಗೆ ಅಂತ ತಗೊಂಡು, ಒನ್ ಟೈಮ್ ಮೆಷರ್ ಅಂತ ತಗೊಂಡು 2A 2B 3A 3Bಗೆ 43 ವರ್ಷ, SC SC ಕ್ಯಾಟಗರಿ 45. ಇದರಲ್ಲೂ ಕೂಡ ಅಂಗವಿಕಲ ಇದ್ರೆ ಅವ್ರಿಗೆ 10 ವರ್ಷ ಆ ಒಂದು ಕ್ಯಾಟಗರಿ ಅಡಿಯಲ್ಲಿ ಬರುತ್ತೆ. ಮಾಜಿ ಸೈನಿಕರು ಅವರು ಎಷ್ಟು ವರ್ಷಗಳಲ್ಲಿ ಕೆಲಸ ಮಾಡ್ತಾರೆ ಅದರ ಒಂದು 3 ವರ್ಷಗಳು ಸೇರಿಸಿ ಆ ತರ ಏನೋ ಇರುತ್ತೆ. ವಿಧವೆ ಆಗಿದ್ದಲ್ಲಿ 10 ವರ್ಷಗಳು. ಓಕೆ, ಸೊ ಇದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಕರ್ನಾಟಕ ಪೊಲೀಸ್ ಸೇವೆ DYSP ಗ್ರೂಪ್ A, ಕರ್ನಾಟಕ ಕಾರಾಗೃಹ ಅಬಕಾರಿ, ಇಂಥದಕ್ಕೆ ನಿಮ್ಗೆ ದೈಹಿಕದ ಫಿಸಿಕಲ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಏನು ಎತ್ತರ ಎಷ್ಟಿರಬೇಕು ನೋಡ್ಕೊಳ್ಳಿ, ನಿಮ್ಮ ಎತ್ತರ ಏನು ಅಂತವ್ರು ಇಂಥ ಪೋಸ್ಟ್ಗಳು ಅಪ್ಲೈ ಮಾಡ್ಬೇಕು ಅಂತ ಅಂತವ್ರು. ಎತ್ತರ 165 ಸೆಂಟಿಮೀಟರ್ ಇರಬೇಕು, ಎದೆಯ ಸುತ್ತಳತೆ 84 ಸೆಂಟಿಮೀಟರ್ ಇರಬೇಕು, ಎದೆನ ಉಬ್ಬರಿಸಿದಾಗ 5 ಸೆಂಟಿಮೀಟರ್ ಹೆಚ್ಚಿಗೆ ಆಗಬೇಕು. ಓಕೆ, ಅದೇ ಕಾರಾಗೃಹ ಸೇವೆಗಳ 168 ಇರಬೇಕು, ಅಬಕಾರಿಗಳ 163 ಇರಬೇಕು. ಓಕೆ, ಸೊ ಈ ತರ ತೂಕ ಎಷ್ಟಿರಬೇಕು, ಅನ್ವಯವಾಗುವುದಿಲ್ಲ ತೂಕ, ಆದ್ರೆ ಎತ್ತರ ಅನ್ವಯ ಆಗುತ್ತೆ, ತೂಕ ಅನ್ವಯ ಆಗಲ್ಲ. ಸುತ್ತಳತೆ ಎದೆ ಸುತ್ತಳತೆ ಆಗುತ್ತೆ. ಓಕೆ, ಮಹಿಳೆಯ ಎತ್ತರಕ್ಕೆ ತಕ್ಕಂತೆ ಅದರ 46 kg ಕಡಿಮೆ ಇಲ್ಲದಂತೆ ಮಹಿಳೆಗೆ ಸಂಬಂಧಪಟ್ಟಂತೆ ಇದು ಕೊಟ್ಟಿರ್ತಕ್ಕಂಥದ್ದು. ನೋಡ್ಕೊಳ್ಳಿ, ಇದು ಮಹಿಳೆಗೆ, ಇದು ಪುರುಷರಿಗೆ. ಇದು ಈಗ ತಲೆ ಕೆಡ್ಸ್ಕೊಬಿಡಿ. ಫಸ್ಟ್ ಎಕ್ಸಾಮ್ ಬರೆದು ಪಾಸ್ ಆಗಿ ಎಲ್ಲ ಆದ್ಮೇಲೆ ನಿಮ್ಗೆ ಆ ಒಂದು ಪೋಸ್ಟ್ ಸಿಕ್ತು ಅಂದ್ರೆ ಅವಾಗ ನೀವು ಅದನ್ನ ನೀವು ಒಂದು ಇದು ನೋಡ್ಕೊಳ್ಳಿ. ಇಲ್ಲಾಂದ್ರೆ ಬೇರೆ ಒಂದು ಗ್ರೂಪ್ A ಗ್ರೂಪ್ ಇಲ್ಲಿ ಬೇರೆ ಬೇರೆ ಪೋಸ್ಟ್ಗಳಿದೆ, ಯಾವ್ದಾರ ಒಂದು ಸಿಗುತ್ತೆ. ನೋ ನೀಡ್ ಟು ವರಿ. ಓಕೆ, ಇನ್ನು ಎಕ್ಸಾಮ್ ನಿಮ್ಗೆ ಗೊತ್ತಿದೆ, ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಇರುತ್ತೆ, ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ಇರುತ್ತೆ. ಪೂರ್ವಭಾವಿ ನಿಮಗೆ 200 ಅಂಕಗಳು, ಅಂದ್ರೆ 2 ಪತ್ರಿಕೆ ಇರುತ್ತೆ, ಒಂದು 100 ಅಂಕ, ಇನ್ನೊಂದು 200 ಅಂಕ. ಓಕೆ, ಒಂದು 100 ಅಂಕ, ಇನ್ನೊಂದು 200 ಅಂಕ. ಐ ವಿಲ್ ಶೋ ಯು. ದಿಸ್ ಇಸ್ ದ ಎಕ್ಸಾಮಿನೇಷನ್ ಪ್ಯಾಟರ್ನ್ ಫಾರ್ ಪ್ರಿಲಿಮ್ಸ್. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಇರತಕ್ಕಂಥದ್ದು 40 ಕ್ವಶನ್ಸ್ ಇರುತ್ತೆ ಪೇಪರ್ 1 ನಲ್ಲಿ, 80 ಮಾರ್ಕ್ಸ್ ಅಂದ್ರೆ ಡಬಲ್ ಮಾರ್ಕ್ಸ್. ಮಾನವಿಕ ಶಾಸ್ತ್ರ ಹ್ಯುಮಿನಿಟಿ 60 ಕ್ವಶನ್ಸ್ ಇರುತ್ತೆ, 120, ಅಂಡ್ 0.25 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಓಕೆ, ಒಂದಕ್ಕೆ 0.25 ಇರುತ್ತೆ. ಅಂಡ್ ಇಲ್ಲಿ ನೋಡಿ, ಪೇಪರ್ 1 200 ಮಾರ್ಕ್ಸ್, ಪೇಪರ್ 2
ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಜನರಲ್ ಸ್ಟಡೀಸ್ ಇರುತ್ತೆ, ಅದು 40 ಕ್ವಶನ್ 80 ಮಾರ್ಕ್ಸ್ ಇರುತ್ತೆ. ಅಂಡ್ ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಪರಿಸರಕ್ಕೆ ಸಂಬಂಧಪಟ್ಟ 30 ಮಾರ್ಕ್ಸ್ ಇರುತ್ತೆ, ಅದು 30 ಕ್ವಶನ್ 60 ಮಾರ್ಕ್ಸ್ ಇರುತ್ತೆ. ಮನೋಸಾಮರ್ಥ್ಯ ಜನರಲ್ ಮೆಂಟಲ್ ಎಬಿಲಿಟಿ 30 ಇರುತ್ತೆ, 60. SSLC ಲೆವೆಲ್ ಕೇಳ್ತೀನಿ ಅಂತಾನೆ, ಬಟ್ ಇನ್ನು ಚೆನ್ನಾಗಿ ದೊಡ್ಡದಾಗೆ ಕೇಳ್ತಾನೆ. ಡಿಸಿಷನ್ ಮೇಕಿಂಗ್ ಹೆಚ್ಚು ಕೇಳ್ತಾನೆ. ಓಕೆ, ಒಂದು ರೀಸನಿಂಗ್ ಟೈಪ್ ಹೆಚ್ಚು ಕೇಳ್ತಾನೆ. ಟ್ಯಾಬ್ಯುಲರ್ ಕಾಲಮ್ ಮತ್ತೆ ಒಂದಷ್ಟು ಪಜಲ್ ಟೈಪ್ ಕೇಳ್ತಾನೆ. ಇವೆಲ್ಲ ನಾವು ಮಾಡಿದೀವಿ. ಓಕೆ, ಯು ನೋ ಇಟ್ ಯುವರ್ ಎವ್ರಿಥಿಂಗ್ ವಿಲ್ ಬಿ ಡಿಸ್ಕಸ್. ಓಕೆ, ಸೊ ಒಟ್ಟು 200 ಅಂಕಗಳು. ಇದು ಕೂಡ 100 ಪ್ರಶ್ನೆ 200 ಅಂಕ. ಇದು 3 ಟೈಪ್ ಆಫ್ ಡಿವೈಡ್ ಮಾಡ್ತಾರೆ. ಪೇಪರ್ 2, ಪೇಪರ್ 1, ಪೇಪರ್ 2 ವೆರಿ ಇಂಪಾರ್ಟೆಂಟ್. ಅಂಡ್ ಇದು ಇನ್ನೊಂದು ಪಾಯಿಂಟ್ ನಾನು ಡಿಸ್ಕಸ್ ಮಾಡಬೇಕು. ಏನು, ನಿಮಗೆ ಇದನ್ನ ಪಾಸ್ ಆದ್ಮೇಲೆ ಮೇನ್ಸ್ ಕರಿತಾನಲ್ಲ, 1:15 ಕರಿತಾನೆ ಸರ್. ಅಂದ್ರೆ 319 ಇಂಟು 15 ಮಾಡಿ ಎಷ್ಟು ಬರುತ್ತೆ ಅಷ್ಟು ಜನನ ಮೇನ್ಸ್ಗೆ ಕರಿತಾನೆ. ಓಕೆ, ಮೇನ್ಸ್ಗೆ ಕರಿತಾನೆ. ಅಂಡ್ ಈ ಒಂದು ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಈಗ ಏನ್ ಕೊಟ್ಟಿದ್ದೀನಿ, ಅದಕ್ಕೆ ಏನ್ ಸಿಲೆಬಸ್ ಸರ್? ಇದಕ್ಕೆ ನಾವು ಸಿಲೆಬಸ್ ಬಗ್ಗೆ ನಾವು ಆಲ್ರೆಡಿ ನನ್ನ ವಿಡಿಯೋ ಏನ್ ಸ್ಟಾರ್ಟಿಂಗ್ ಹೇಳಿದೆ ಅದು ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅಥವಾ ವಿಡಿಯೋ ಎಂಡಲ್ಲೂ ಕೂಡ ಆ ವಿಡಿಯೋದು ನಾನು ಹಾಕಿರ್ತೀನಿ, ಅದ್ರ ಕ್ಲಿಕ್ ಮಾಡಿ ನೋಡಿ ಬೇಕಾದ್ರೆ. ಏನಂದ್ರೆ ಅಂತಾರಾಷ್ಟ್ರೀಯಕ್ಕೆ ಸಂಬಂಧಪಟ್ಟ ಇಲ್ಲಿ ನೋಡಿ ಏನಿದೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ. ಓಕೆ, ಹ್ಯುಮ್ಯಾನಿಟಿ ಅಂದ್ರೆ ನಾವು ಏನೋ ಇದು ಹೇಳ್ತೀವಿ, ಏನೋ ಭೂಗೋಳಶಾಸ್ತ್ರ, ಸಂವಿಧಾನ, ಈ ತರದ್ರ ಬಗ್ಗೆ. ಇಲ್ಲಿ ನೋಡಿ, ಅಂತಾರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಂತೆ ಮಾನವೀಯ ಶಾಸ್ತ್ರ, ಇತಿಹಾಸ, ಮತ್ತೆ ರಾಷ್ಟ್ರೀಯ ಚಳವಳಿ, ಆರ್ಥಿಕತೆ, ಸಾಂಸ್ಕೃತಿಕತೆ, ರಾಜಕೀಯ, ಸೊ ಇಂಥದ್ದು ಬರ್ತಕ್ಕಂಥದ್ದು. ಕರ್ನಾಟಕದ ಬಗ್ಗೆ ಹೆಚ್ಚು ಗಮನ, ಭೂಗೋಳಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಒಂದಷ್ಟು ಕ್ವಶನ್ಸ್ ಬರ್ತವೆ. ದೇಶದ ರಾಜಕೀಯ ವ್ಯವಸ್ಥೆ ಬಗ್ಗೆ, ಗ್ರಾಮೀಣಾಭಿವೃದ್ಧಿ ಬಗ್ಗೆ ಈ ಒಂದು ಪೇಪರ್ 1 ಇರುತ್ತೆ. ಪೇಪರ್ 2 ಏನು, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳಾಗಿರ್ಬೋದು, ವೆರಿ ಇಂಪಾರ್ಟೆಂಟ್ ಸರ್ ಇದು. ದಟ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಮತ್ತೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನೇನು ಈಗ ಇದೆ ಅದಕ್ಕೆ ಸಂಬಂಧಪಟ್ಟಂತೆ, ಜನರಲ್ ಅಪ್ಲೈಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಏನೇನು ಇವಾಗ ಮುಂದುವರೆದಿದೆ, ಏನೇನಿದೆ ಇವಾಗ ಟೆಕ್ನಾಲಜಿಗಳು ಏನೇನಿದೆ ಆ ಥರದ್ದೆಲ್ಲ ಕೇಳ್ತಾನೆ. ಇನ್ನು ಮನೋಸಾಮರ್ಥ್ಯದಲ್ಲಿ ಸಮಸ್ಯೆ ಬಿಡಿಸುವುದು, ಸಾಮರ್ಥ್ಯ, ನಿರ್ಧಾರ, ತಾರ್ಕಿಕ ಪ್ರತಿಪಾದನೆ. ನಾನು ಹೇಳಿದ್ನಲ್ಲ, ನಿಮ್ಮ ಲಾಜಿಕಲ್ ರೀಸನಿಂಗ್, ಅನಾಲಿಟಿಕಲ್ ಎಬಿಲಿಟಿ ಹೆಂಗಿದೆ ಅಂತ ಚೆಕ್ ಮಾಡ್ತಾನೆ ಅಂತ ಪ್ರಶ್ನೆ ಬರುತ್ತೆ. ಆ ಲೆವೆಲ್ ಹೆಂಗಿದೆ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಮುಂದೆ ಕ್ವಶನ್ಸ್ ಇಲ್ಲ ಅದ್ರ ಬಗ್ಗೆ. ಓಕೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಈಗ ಸಿಲೆಬಸ್ ನೋಡ್ಕೊಳ್ಳಿ. ಇದಾದ್ಮೇಲೆ 1:15 ನಿಮಗೆ ಮೇನ್ಸ್ ಕರ್ಕೊಂಡು ಹೋಗ್ತಾನೆ. ಮೇನ್ಸ್ ಅಲ್ಲಿ ನಿಮಗೆ 1250 ಮಾರ್ಕ್ಸು ಪ್ಲಸ್ 25 ನಿಮಗೆ ಪರ್ಸನಾಲಿಟಿ ಟೆಸ್ಟ್, ಅಂದ್ರೆ ನೀವು ಇಂಟರ್ವ್ಯೂ ಅಂತ ಏನ್ ಕರೀತೀರಾ, 1275 ಮಾರ್ಕ್ಸು. ಇದು ನಿಮ್ಮ ಎಲಿಜಿಬಿಲಿಟಿ ನಿರ್ಧಾರ ಮಾಡ್ತಕ್ಕಂಥದ್ದು. ಇಲ್ಲಿ ಒಂದು 150 ಮಾರ್ಕ್ಸ್ದು ನಿಮಗೆ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ, ಎಸ್ಸೆ. ಓಕೆ, ಕ್ವಾಲಿಫೈಯಿಂಗ್ ಪೇಪರ್, ಜಸ್ಟ್ ನೀವು ಮಾರ್ಕ್ಸ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತಗೋಬೇಕಷ್ಟೇ. ಅಂತಂದ್ರೆ ಇದು ನಿಮಗೆ ಮಾರ್ಕ್ಸ್ ಕೌಂಟ್ ಇಲ್ಲ ಇದೆರಡು. ಓಕೆ, ಕಡ್ಡಾಯ ಪತ್ರಿಕೆಗಳು ಏನಿದೆ ಪೇಪರ್ 1 ಇದು ಎಸ್ಸೆ ಇರುತ್ತೆ. ನೀವು ಕನ್ನಡದಲ್ಲೂ ಬರೀಬಹುದು, ಇಂಗ್ಲೀಷಲ್ಲೂ ಬರಬಹುದು. ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ ಪ್ರಶ್ನೆಗಳು. ಓಕೆ, ಸೊ ನೀವು ಕನ್ನಡ ಚೂಸ್ ಮಾಡ್ಕೊಂಡು ಕನ್ನಡದಲ್ಲಿ ಎಸ್ಸೆ ಬರೀರಿ, ಯಾವ ಪ್ರಬಂಧನ. ಇಂಗ್ಲೀಷ್ ಚೂಸ್ ಮಾಡಿ, ಇಂಗ್ಲೀಷಲ್ಲಿ ಎಸ್ಸೆ ಬರೀರಿ. 250 ಮಾರ್ಕ್ಸು ಅವ್ನು ಕೊಟ್ಟಿರ್ತಾನೆ, ಎಷ್ಟು ಮೀರದಂತೆ ಎಷ್ಟು ಇದ್ರೊಳಗೆ ಬರೀಬೇಕು ಅಂತ 250 ಮಾರ್ಕ್ಸ್ ಇದೆ. GS ಪೇಪರ್ 1, 2, 3, 4 ಅದಕ್ಕೆ 250. ದೇರ್ ಇಸ್ ನೋ ಆಪ್ಷನಲ್ ಸಬ್ಜೆಕ್ಟ್ ಇಲ್ಲ, ನಿಮ್ಗೆ ಗೊತ್ತಿದೆ ಅದು. ಲಾಸ್ಟ್ 2024 ತುಂಬ ಜನ ಬರ್ದಿರ್ತೀರ. ಓಕೆ, ಸೊ 1250 ಒಂದು 25 ವ್ಯಕ್ತಿತ್ವ ಪರೀಕ್ಷೆ, 1275 ಟೋಟಲ್ ಮಾರ್ಕ್ಸ್ ಇದೆ. ಇನ್ನು ವ್ಯಕ್ತಿತ್ವ ಪರೀಕ್ಷೆಗೆ ಏನ್ ಕರ್ಕೊಂಡು ಹೋಗ್ತಾನೆ, ಅದೇ ಇಂಟರ್ವ್ಯೂ. ಇದ್ರಲ್ಲಿ ಪಾಸ್ ಆದವ್ರಿಗೆ 1:3 ತಗೋತಾನೆ. 1:3. ಓಕೆ, 1:3 ಅಂದ್ರೆ ನಾವು 319 ಪೋಸ್ಟ್ ಇದೆ, ಇಂಟು 3 ಮಾಡಿದ್ರೆ ಜನ ಬರ್ತಾರೆ. ಅಂತವನ್ನ ಇಂಟರ್ವ್ಯೂಗೆ 25 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತಲ್ಲ ಅದಕ್ಕೆ ಕರ್ಕೋತಾನೆ. ಅದಾದ್ಮೇಲೆ ಫೈನಲ್ ರಿಸಲ್ಟ್ ಬಿಡ್ತಕ್ಕಂಥ ನಿಮಗೆ ಗೊತ್ತೇ ಇದೆ. ಇನ್ನು ಇದಕ್ಕೆ ಏನ್ ಸಿಲೆಬಸ್, ಇದು ತುಂಬಾ ದೊಡ್ಡ ಸಿಲೆಬಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಒಂದು ಲಿಂಕ್ ಹಾಕಿರ್ತೀನಿ, ಅದ್ರಲ್ಲಿ ನೋಡಿ. ಮತ್ತೆ ಈ ಪೋಸ್ಟ್ಗಳು ನೀವೇನೋ ಕ್ಯಾಟಗರಿ ವೈಸ್ ಏನೋ ಒಂದೊಂದು ಪೋಸ್ಟ್ಗೂ ಎಷ್ಟು ಯಾವ ಕ್ಯಾಟಗರಿ ಇದೆ ಅಂತ ಅದು ನಿಮ್ಗೆ ನೋಟಿಫಿಕೇಶನ್ ಇರುತ್ತೆ. ತುಂಬಾ ಪೋಸ್ಟ್ ಇರೋದ್ರಿಂದ ನಾನು ಇಲ್ಲಿ ತಗೊಂಡಿಲ್ಲ ಆ ಕ್ಯಾಟಗರಿ ವೈಸ್ ರಿಸರ್ವೇಶನ್. ಓಕೆ, ನೋಟಿಫಿಕೇಶನ್ ಇದೆ, ಅದನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಮ್ಮಲ್ಲಿ ಏನ್ ಸಿಗುತ್ತೆ ನೋಡಿ, 3 ತಿಂಗಳು ಸರ್ ನಿಮ್ಗೆ. 3 ತಿಂಗಳು, 3.5 ತಿಂಗಳು ಅಂತಿದ್ರೆ 3 ತಿಂಗಳು ಅಂದ್ರೆ 90 ದಿನ ಅಥವಾ 100 ದಿನ ಅನ್ಕೊಳ್ಳಿ. 5 ದಿನ ಬಿಟ್ಬಿಡಿ, 100 ದಿನಗಳು ಸರ್. 100 ದಿನಗಳಲ್ಲಿ ನೀವ್ ಹೆಂಗ್ ಓದ್ಬೇಕು? ಬುಕ್ ಇಟ್ಕೊಂಡು ಓದಕ್ಕಾಗತ್ತಾ? ಈಗ ಹೊಸಬ್ರಿಗೆ ನಾ ಹೇಳ್ತಾ ಇರೋದು, ಹಳೊಬ್ರು 2024 ಓದಿರ ಬರ್ತಾರೆ. ಎಸ್, ನಿಮ್ಗೆ ಗೊತ್ತಿರುತ್ತೆ, ನಾವು ಹೇಳೋ ನೆಸೆಸಿಟಿ ಇಲ್ಲ. ನೀವು ಆಲ್ರೆಡಿ ಏನು ರಿವಿಷನ್ಸ್ ಮಾಡಬೇಕು, ಕರೆಂಟ್ ಅಫೇರ್ ಅಪ್ಡೇಟ್ ಆಗಬೇಕು, ಅದೆಲ್ಲ ಮಾಡ್ಕೊಂಡು ಬನ್ನಿ. ಬಟ್ ನಮ್ಮ ಚಾನಲ್ ಏನೇನು ಸಿಗುತ್ತೆ ಫ್ರೀ ಆಗಿ, ಇನ್ಕ್ಲೂಡಿಂಗ್ ಫ್ರೀ ಆಗಿ. ಓಕೆ, ಈಗ ನಿಮಗೆ ಹಾವಳಿಗಳು ಜಾಸ್ತಿ ಆಗಿಬಿಡುತ್ತೆ. ಏನಾಗುತ್ತೆ, ಕ್ರ್ಯಾಶ್ ಕೋರ್ಸ್, ಯಾಕಂದ್ರೆ 1 ತಿಂಗಳು 2 ತಿಂಗಳ ಕ್ರ್ಯಾಶ್ ಕೋರ್ಸ್ಗಳು ಬಂದ್ಬಿಡ್ತವೆ. ಮತ್ತೆ ನಿಮಗೆ ಟೆಸ್ಟ್ ಸೀರೀಸ್ಗಳು ಬಂದ್ಬಿಡ್ತವೆ. ಏನೇನು ದುಡ್ಡು ಕೆಳಂಗೆಲ್ಲ 1,000, 2,000, 3,000, 4,000. ಓಕೆ, ಟೆಸ್ಟ್ ಸೀರೀಸ್ಗಳು ಬಂದ್ಬಿಡ್ತವೆ. ಸೊ ಹೆಂಗ್ ಸರ್ ಮಾಡೋದು?
ನಾನು ಹೇಳೋದು ಕೇಳಿ ದಯವಿಟ್ಟು. ಇವಾಗ ಪಿ ಸಿ ಎಕ್ಸಾಮ್ ನಡೀತಾ ಇದೆ. ಓಕೆ, ನಡೀತಾ ಇದೆ. ನೆಕ್ಸ್ಟ್ ಪಿ ಸಿ ಎಕ್ಸಾಮ್ ಇದೆ. ಪಿ ಸಿ ಇದೆ, ಬೇರೆ ಬೇರೆ ಕಾರ್ಡಾರ್ ಇದೆ, ಪಿ ಸಿದು KSRP ಇದೆ, ಅದಾದ್ಮೇಲೆ VAO ಎಕ್ಸಾಮ್ ಇದೆ, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇದೆ. ಸೊ ಬೇರೆ ಬೇರೆ ತುಂಬಾ ಎಕ್ಸಾಮ್ಸ್ಗಳಿವೆ ಅಲ್ವಾ ಸರ್? ಬೇರೆ ಬೇರೆ ಎಕ್ಸಾಮ್ಸ್ಗಳಿದೆ. ಲ್ಯಾಂಡ್ ಸರ್ವೇರ್ ಇದೆ, ಅಗ್ರಿಕಲ್ಚರ್ ಆಫೀಸ್. ನೋಡಿ ಈಗ ಏನಾಗುತ್ತೆ, ಇವಕ್ಕೆಲ್ಲ ನಿಮಗೆ ಏನು ಟೆಸ್ಟ್ ಸೀರೀಸ್ ಮಾಡಿರ್ತಾರಲ್ಲ, ಅದೇ ಟೆಸ್ಟ್ ಸೀರೀಸ್ನ KS ಹಾಕ್ಬಿಡ್ತಾರೆ, ಅದೇ ಕ್ವಶನ್ಸ್ ತಗೊಂಡು. ಓಕೆ, ಒಂದೇ ಟೆಸ್ಟ್ ಸೀರೀಸ್ಗಳನ್ನ ಅಲ್ಲೆಲ್ಲ ಹಂಚಿಬಿಡೋದು. ಇಂಥದ್ದು ಕ್ವಾಲಿಟಿ ಇಲ್ದಿರ ತಗೊಂಡ್ರೆ ನೀವು ಕತೆ ಗೋತಾ. KS 2024 ರೀ ಎಕ್ಸಾಮ್ ತಗೊಳ್ಳಿ, ಸ್ಟಾರ್ಟಿಂಗ್ ಎಕ್ಸಾಮ್ ತಗೊಳ್ಳಿ, ಕ್ವಶನ್ ಪೇಪರ್ ಲೆವೆಲ್ ಹೆಂಗಿತ್ತು ಅಂತ ಯೋಚನೆ ಮಾಡಿ. IAS ಲೆವೆಲ್, IAS ಅಲ್ಲೂ ಥಿಂಕ್ ಮಾಡಿಲ್ಲ ಆ ಲೆವೆಲ್. ಸೊ ಯು ಹ್ಯಾವ್ ಟು ಪ್ರಿಪೇರ್ ಲೈಕ್ ದಟ್. ಓಕೆ, ಆ ತರ ಆಗ್ಬೇಕು ಅಂದ್ರೆ ಸುಮ್ಮನೆ ನಾನು ಹೇಳ್ತಾ ಇರೋದು ಹಂಗಾದ್ರೆ ನೀವು ಕೋರ್ಸ್ ತಗೋಬಿಡಿ ಎಲ್ಲೂ ಅಂತ ನಾನು ಹೇಳ್ತಾ ಇಲ್ಲ. ತಗೊಳ್ಳಿ, ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಬೇರೆ ಇರಬೇಕು, ಇದಕ್ಕೆ ಬೇರೆ ಇರಬೇಕು. KS ಲೆವೆಲ್ ಇಸ್ ಬೇರೆ. KS ಲೆವೆಲ್ ಕರೆಂಟ್ ಅಫೇರ್ ಹೆಂಗಿರುತ್ತೆ? ಎಸ್, ದಟ್ಸ್ ವಾಟ್ ವಿ ಡೂ. KS 1 year ಕರೆಂಟ್ ಅಫೇರ್ ಪ್ರಿಲಿಮ್ಸ್ ಅಂಡ್ ಮೇನ್ ಪರ್ಸ್ಪೆಕ್ಟಿವ್ ಇಂದ ಆಲ್ರೆಡಿ ದಿಸ್ ಈಸ್ ರೆಡಿ ಆಗಿದೆ ಆಲ್ಮೋಸ್ಟ್. ಓಕೆ, PDF ಬೇಕಾಗಿ ಕೊಡ್ತೀವಿ, ಇದನ್ನ ಈಗಲೇ ಕೊಡಲ್ಲ. ಯಾಕಂತಂದ್ರೆ ನಿಮಗೆ ನವೆಂಬರ್ ಅಲ್ಲಿ ಎಕ್ಸಾಮ್ ಇರೋದು. ಅಟ್ಲೀಸ್ಟ್ ಆಗಸ್ಟ್ ಸೆಪ್ಟೆಂಬರ್ ತನಕ, ಸೆಪ್ಟೆಂಬರ್ ಫಸ್ಟ್ ವೀಕ್, ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್, ಸೆಕೆಂಡ್ ವೀಕ್ಸ್ ಅಲ್ಲಿ PDF ಕೊಡ್ತೀವಿ. ಯಾಕಂತಂದ್ರೆ ಆಗಸ್ಟ್ ಮಂತ್ ಕವರ್ ಮಾಡಬೇಕು, ಸೆಪ್ಟೆಂಬರ್ ಸ್ವಲ್ಪ ಕವರ್ ಮಾಡಬೇಕು ನಿಮ್ಗೆ. ಹಾಗಾಗಿ ಸೆಪ್ಟೆಂಬರ್ ಎಂಡ್ ಅಷ್ಟರಲ್ಲಿ ನಿಮ್ಗೆ PDF ಕೊಡ್ತೀವಿ. ಓಕೆ, ಅಕ್ಟೋಬರ್ ಇಲ್ಲ ಅಂದ್ರೂ ನೀವು ನವೆಂಬರ್ ಅಲ್ಲಿ ಎಕ್ಸಾಮ್ ಇರೋದ್ರಿಂದ ಅಕ್ಟೋಬರ್ ಅಲ್ಲಿ ಪ್ರಶ್ನೆ ಪತ್ರಿಕೆ ರೆಡಿ ಆಗುತ್ತೆ. ಸೊ ಹಾಗಾಗಿ ಸೆಪ್ಟೆಂಬರ್ ತನಕ ಕರೆಂಟ್ ಅಫೇರ್ ಪ್ರಿಪೇರ್ ಆಗಬೇಕು. ನಾನು ಈಗಲೇ ಕೊಟ್ಬಿಟ್ರೆ ಆಗಸ್ಟ್, ಸೆಪ್ಟೆಂಬರ್ದು, ಅಕ್ಟೋಬರ್ ಫಸ್ಟ್ ವೀಕ್ ಎಲ್ಲ ನಿಮ್ಗೆ ಕರೆಂಟ್ ಅಫೇರ್ ಬೇಕಲ್ವಾ? ಸೊ ಹಾಗಾಗಿ ನಾವು ಲಾಸ್ಟ್ ಕೊಡ್ತೀವಿ, 1-2 ತಿಂಗಳು ನಿಮ್ಗೆ ಟೈಮ್ ಸಿಗುತ್ತೆ. ಬಟ್ ವಿಡಿಯೋಗಳಾಗಿರುತ್ತೆ, ವಿಡಿಯೋಗಳು ನೋಡಿ, ವಿಡಿಯೋಗಳಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಇರುತ್ತೆ. 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲಾ ರೀತಿಯಾದ ಟಾಪಿಕ್ಸ್ ನ ಕವರ್ ಮಾಡಿ, ಪ್ರಿಲಿಮ್ಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ನಿಮ್ಮ ರೀಡಿಂಗ್ ಹೆಂಗಿರಬೇಕು ಅಂದ್ರೆ, ಒಂದು ಟಾಪಿಕ್ ಓದ್ತಾ ಇದ್ದೀನಿ ಅಂದ್ರೆ ಯಾವ್ದಾದ್ರು ಒಂದು, ಅದನ್ನ ಪ್ರಿಲಿಮ್ಸ್ ಅಲ್ಲಿ ಏನ್ ಕ್ವಶನ್ ಬರ್ಬೋದು, ಮೇನ್ಸ್ ಅಲ್ಲಿ ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಹಿಂಗೆ ನೀವು ಓದ್ಕೋಬೇಕು. ಯಾಕಂದ್ರೆ ನಿಮ್ಗೆ ಮೇನ್ಸ್ ಎಕ್ಸಾಮ್ಗೆ ಇದಾದ್ಮೇಲೆ, ಪ್ರಿಲಿಮ್ಸ್ ಆದ್ಮೇಲೆ, ಪಾಸ್ ಆದ್ಮೇಲೆ 1-2 ತಿಂಗಳು ಟೈಮ್ ಇರುತ್ತೆ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಪ್ರಿಪರೇಷನ್ ಲೆವೆಲ್ ಅದನ್ನ ಹೇಳ್ತಾರೆ, ಕಂಪ್ರೆನ್ಸಿವ್ ಸ್ಟಡಿ. ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಈಗ ಓದ್ಬೇಕು. ಮೇನ್ಸ್ ನ ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡಬೇಡಿ ಇವಾಗ. ಯಾಕಂದ್ರೆ ತುಂಬಾ ಟೈಮ್ ಇದೆ, 1 ವರ್ಷ ಅಂದಾಗ ಮಾಡಿ ಅಂತ ಹೇಳ್ತಿದ್ದೆ ನಾನು. ಈಗ essay ಬರ್ಕೊಂಡು ಮೇನ್ಸ್ ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ. ಬಟ್ ನೀವು ಓದೋ ಸ್ಟಡಿ ಇದೆಯಲ್ಲ, ಯು ಹ್ಯಾವ್ ಟು ಸ್ಟಡಿ ಲೈಕ್ ಪ್ರಿಲಿಮ್ಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಸ್ಟಡಿ ಮಾಡಬೇಕು. ಸುಮ್ನೆ ಟೆಸ್ಟ್ ಸೀರೀಸ್ ತಗೊಂಡು ಯಾವ್ದೋ ವಿಡಿಯೋಗಳು ಹಾಕ್ತಾರೆ, ಕ್ರಾಶ್ ಕೋರ್ಸ್ ತಗೊಂಡು ನೀವು ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಗೋತಾ ಹೊಡ್ಕೊಂಡು ತಲೆ ಮೇಲೆ ಟವಲ್ ಹಾಕೊಂಡು ಕೂತ್ಕೋತೀರಾ ಮನೇಲಿ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ ನಾನು ಹೇಳ್ತಿರೋದು? ನಾನು ಯಾಕೆ ಹೇಳ್ತಾ ಇದ್ದೀನಿ, ಲಾಸ್ಟ್ ಇಯರ್ ಪ್ರಿಲಿಮ್ಸ್ಗೆ ನಾವೇನು ಈ 500 ಸೀರೀಸ್ ವಿಡಿಯೋಸ್ ರನ್ನಿಂಗ್ ಮಾಡಿದ್ವಿ, ತುಂಬಾ ಜನ ಹೆಲ್ಪ್ ಆಗಿದೆ. ತುಂಬಾ ಜನ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಈ ತರ ತುಂಬಾ ಕಮೆಂಟ್ಸ್ ಗಳು ತೋರಿಸಬಹುದು ನಾನು. ಓಕೆ, ಯಾಕಂದ್ರೆ ನಾನು ಯಾಕೆ ತೋರಿಸ್ತಾ ಇದ್ದೀನಿ, ಐ ಆಮ್ ನಾಟ್ ಡೂಯಿಂಗ್ ಎನಿ ಹಿಯರ್ ಏನೋ ಕೋರ್ಸ್ ಮಾಡ್ತಾ ಇಲ್ಲ ನಾನು, ಎಲ್ಥಿಂಗ್ ಫ್ರೀ ಆಗಿ ಕೊಡ್ತಾ ಇರೋದು. ಓಕೆ, ನಾನು ತೋರಿಸ್ಬೇಕು, ನಿಂದು ತೋರಿಸಬಹುದು, ಬೇರೆಯವ್ರು ತೋರಿಸ್ತಾರೆ. ಯಾಕಂದ್ರೆ ಅವ್ರು ಕೋರ್ಸ್ ಮಾಡ್ತಿರ್ತಾರೆ, ಮಾರ್ಕೆಟಿಂಗ್ ಮಾಡ್ಬೇಕು. ಐ ಆಮ್ ನಾಟ್ ಡೂಯಿಂಗ್ ಎನಿ ಕೋರ್ಸ್ ಅಲ್ಲಿ. ಇಲ್ಲಿ ನಾನು ಏನೋ ನಿಮಗೆ ಆಪ್ ಮಾಡ್ಕೊಂಡು ಕೋರ್ಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಫ್ರೀ ಆಗಿ ಕೊಡ್ತಾ ಇರೋದು ಅಂತ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕೆ ನಿಮಗೆ. ಯಾಕಂದ್ರೆ ನಿಮಗೆ ಹಂಗಿರುತ್ತೆ, ಸ್ಟ್ಯಾಟಿಕ್ ಕರೆಂಟ್ ಅಫೇರ್ ಕ್ವಶನ್ ನ ಸ್ಟ್ಯಾಟಿಕ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ತಾನೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೆ ಎಕಾನಮಿಲಿ ಬಜೆಟ್ ಅಂಡ್ ಎಕಾನಮಿಕ್ ಸರ್ವೆ ನಿಮಗೆ ಇಲ್ದೇ ಇರೋದೆಲ್ಲ ಕೇಳ್ತಾನೆ. ಎಕಾನಮಿಕ್ ಸರ್ವೆ ಅಂತ ಮಿನಿಮಮ್ 2 years ಕರೆಂಟ್ ಅಫೇರ್ ಇರಬೇಕು. ಹಾಗಾಗಿ ನಾವು 25 ನಿಮಗೆ ಆಲ್ಮೋಸ್ಟ್ ಮಾರ್ಚ್, ಏಪ್ರಿಲ್, ಮಧ್ಯ ಜನವರಿ, ಏಪ್ರಿಲ್ ಇಂದ ಕೂಡ ತಗೋತೀವಿ ನಾವು. ಅಲ್ಲಿಂದನೂ ಕೂಡ ಬರುತ್ತೆ ನಿಮಗೆ ವಿಡಿಯೋಸ್ ರನ್ನಿಂಗ್ ಒಂದು ಟಕ ಅಂತ ಬರ್ತಾ ಇರುತ್ತೆ ಇನ್ಮೇಲೆ ನಿಮಗೆ. ಓಕೆ, ನೋಡ್ತಾ ಇರಬೇಕು, ಪಾಯಿಂಟ್ ಮಾಡ್ಕೊತಾ ಇರಬೇಕು. PDF ನಾವು ಹೇಳಿದಾಗ ಕೊಡ್ತೀವಿ. ಫೈನ್ ಸರ್. ಸೊ ನೀವು ಕ್ವಾಲಿಟಿ ಆಫ್ ದಿಸ್ ನೀವು ನೋಡ್ಬೇಕಾ? ನಾವು 2024ರಲ್ಲಿ KSಗೆ ಸಪರೇಟ್ ಒಂದು ಪ್ಲೇ ಲಿಸ್ಟ್ ಮಾಡಿದ್ವಿ. GK, ಕರೆಂಟ್ ಅಫೇರ್, ಲಾಜಿಕಲ್ ರೀಸನಿಂಗ್, ಮೆಂಟಲ್ ಎಬಿಲಿಟಿ ಅಂತ ಹೋಗಿ ಚೆಕ್ ಮಾಡಿ ಅಲ್ಲಿ. ಓಕೆ, ನಾವು ಹೆಂಗೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ವಿಡಿಯೋಗಳು ಮಾಡಿದ್ವಿ, ಮೆಂಟಲ್ ಎಬಿಲಿಟಿ ಹೆಂಗಿತ್ತು, ಮತ್ತೆ GK ಸರಣಿಗಳು. ಓಕೆ, ಒಂದೊಂದು ಸಬ್ಜೆಕ್ಟ್ ಸಂವಿಧಾನ ರಿಲೇಟೆಡ್ ಹೆಂಗೆ ಕ್ವಶನ್ ತಗೊಂಡಿದ್ವಿ, ಹೆಂಗೆ ಇತ್ತು. ಸೊ ಕ್ವಾಲಿಟಿ ಆಫ್ ದಿಸ್ ಒನ್ ನೀವು ಚೆಕ್ ಮಾಡಿ. ಅಂಡ್ ಈಗ ಹೊಸ ಪ್ಲೇ ಲಿಸ್ಟ್ ಕೂಡ ಮಾಡಿದೀವಿ. ಯಾಕೆ ಅಂದ್ರೆ 2026 ಎಕ್ಸಾಮ್ ಇರೋದು. ಆಗ ಹೊಸ ಪ್ಲೇ ಲಿಸ್ಟ್ KSಗೆ ರೆಡಿ ಆಗಿದೆ. ಆ ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ನೊಂದು ವಿಡಿಯೋ ನಿಮಗೆ ನಾಳೆ ಸಿಗ್ತದೆ, 1-2 ಡೇಸ್ ಅಲ್ಲಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಪ್ರಿಪರೇಷನ್. ನಿಮ್ಮ ಹತ್ರ ಈಗ ಬುಕ್ಸ್ ಇಟ್ಕೊಂಡು ಓದಕ್ಕಾಗಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ. ಆ ವಿಡಿಯೋನ ನೋಡ್ಕೊಳ್ಳಿ. ಓಕೆ, ಏನೇನು ಬುಕ್ಸ್ ಇದೆ, ಏನೇನು ಓದಬೇಕು ಅಂತ ನಿಮ್ಮ ಹತ್ರ ಇದ್ರೆ, ಆಲ್ರೆಡಿ ಪ್ರಿಪೇರ್ ಆಗಿದ್ರೆ, ನೋಟ್ಸ್ ಮಾಡ್ಕೊಂಡಿದ್ರೆ ಓದಿ. ನೀವು ಆಲ್ರೆಡಿ ನಿಮ್ಮ ಹತ್ರ ಶಾರ್ಟ್ ನೋಟ್ಸ್ ಓದ್ಕೊಂಡು ಪಾಸ್ ಮಾಡ್ತೀನಿ KS ಅಂದ್ರೆ ಆಗದೇ ಇಲ್ಲ, ಬರ್ದಿಟ್ಕೊಂಡ್ಬಿಡಿ. ಯಾಕಂದ್ರೆ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಬಿಡೋದು, ಮೇನ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಯು ಸ್ನೇಹಿತರೆ. ಟೈಮ್ ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ. ನಾವು 1 ವರ್ಷದಿಂದ ಅದನ್ನೇ ಬಡ್ಕತಾ ಇದೆ ನಿಮಗೆ. ಮುಂಬರುವ ನೇಮಕಾತಿಗಳು ಅಂತ ವಿಡಿಯೋ ಹಾಕ್ತಾ ಇದೆ, ಏನ್ ಪ್ರಿಪೇರ್ ಆಗ್ಲಿ ಈಗಲಿಂದಾನೆ ಅಂತ ಹೇಳ್ತಿದ್ದೆ, ಬುಕ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಸೊ ಕೇಳಿದ್ರೆ, ಈಗ ಪ್ರಿಪೇರ್ ಆಗಿದ್ರೆ ನಿಮಗೆ ಮಳೆ ಬಂದ ತಕ್ಷಣ ಕೊಡೆ ಹಿಡಿಬೇಕು.
ಸೊ ಕೊಡೆ ನಿಮ್ಮ ಹತ್ರ ರೆಡಿ ಆಗಿರ್ಬೇಕು. ರೆಡಿ ಆಗಿಲ್ಲ ಅಂತಂದ್ರೆ ಸ್ಮಾರ್ಟ್ ಈಗ ಏನ್ ಮಾಡ್ಬೇಕು, ಓಕೆ, ಏನಾದ್ರು ಖರ್ಚಿಪ್ ಹಾಕೋಬೋದಾ ಅಥವಾ ಏನಾದ್ರು ಬೇರೆ ಏನಾದ್ರು ಮಾಡ್ಕೋಬೋದಾ, ಟೆಂಪರರಿ ನಿಮ್ಮ ಹತ್ರ ಏನಿದೆ ಅಂತದ್ರ ಬಗ್ಗೆ ಮಾಡಿ ಈಗ ಕ್ಲಿಯರ್ ಮಾಡೋದ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನಮ್ಮ ಚಾನಲ್ ಅಲ್ಲಿ ಎಕ್ಸ್ಕ್ಲೂಸಿವ್ಲಿ ಈ ಟಾಪಿಕ್ಸ್ ಗಳ ಬಗ್ಗೆ ವಿಡಿಯೋಗಳು ಬರುತ್ತೆ. ಸ್ಕೀಮ್ಸ್ ನೋಡಿ, ಈಗ ಆಲ್ರೆಡಿ ಸ್ಕೀಮ್ಸ್ ಬಗ್ಗೆ ಮತ್ತೆ ಬಜೆಟ್ ಬಗ್ಗೆ ನಮ್ಮಲ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇರುತ್ತೆ ಸರ್. ಪ್ರತಿ ವರ್ಷನೂ ಬರೀ ಬಜೆಟ್ ಒಂದಲ್ಲ, ಎಕನಾಮಿಕ್ ಸರ್ವೆ, ಓಕೆ, ಈಗ ನಿಮ್ಗೆ ಎಕನಾಮಿಕ್ ಸರ್ವೆ ಮತ್ತೆ ಕರ್ನಾಟಕದ ಬಜೆಟ್ 99 ರೂಪೀಸ್ ಇದೆ. PDF ಬೇಕಾದ್ರೆ ತಗೊಳ್ಳಿ. ಕರ್ನಾಟಕದ ಎಕನಾಮಿಕ್ ಸರ್ವೆ ಡೀಟೇಲ್ ಆಗಿ ಮಾಡಿದೀವಿ, ಹೋಗಿ ನಮ್ಮ ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಬಜೆಟ್ ಡೀಟೇಲ್ ಆಗಿ ಮಾಡಿದೀವಿ, ಕೇಂದ್ರದ ಎಕನಾಮಿಕ್ ಸರ್ವೆ ಇದೆ, ಮತ್ತೆ 15 ಫೈನಾನ್ಸ್ ಕಮಿಷನ್ ಬಂದಿದೆ, ಅದ್ರ ಬಗ್ಗೆ ಮಾಡಿದೀವಿ, ಪ್ರಶ್ನೋತ್ತರಗಳು ಮಾಡಿದೀವಿ. ಇದೊಂದು ಪ್ಲೇ ಲಿಸ್ಟ್ ಸಾಕು ನಿಮ್ಗೆ. ಎಕನಾಮಿಕ್ ಸರ್ವೆ, ಬಜೆಟ್, ಕೇಂದ್ರದ್ದು, ರಾಜ್ಯದ್ದು ಎಲ್ಲ ಇದೆ. ಓಕೆ ಫೈನ್ ಸರ್, ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಮತ್ತೆ ಸ್ಕೀಮ್ಸ್ 2024-25 ಒಂದೇ ಒಂದು ಇದರಲ್ಲಿ ಕವರ್ ಮಾಡಿದೀವಿ ವಿಡಿಯೋದಲ್ಲಿ. ಒಂದು 3.5 to 4 hours ಇದೆ. ಸಚಿವಾಲಯದ ಮಿನಿಸ್ಟರ್ ವೈಸ್ ಕವರ್ ಮಾಡಿದೀವಿ. ಇನ್ನು ಮುಂದೆ ಮಾಡ್ತೀವಿ, ಎಕ್ಸಾಮ್ ಬರೋ ತನಕ. ಇನ್ನು ಈಗ ರೀಸೆಂಟ್ ಆಗಿರೋದು ಬರುತ್ತೆ, ಇವೆಲ್ಲ ನಿಮ್ಗೆ ವೀಕ್ಲಿ ಕರೆಂಟ್ ಅಫೇರ್ ಅಂತ ಬರುತ್ತೆ, ಅದನ್ನ ದಯವಿಟ್ಟು ರೆಫರ್ ಮಾಡಿ. ಅದು ನಾವು KS ಪರ್ಸ್ಪೆಕ್ಟಿವ್ ಇಂದ ಮಾಡ್ತಾ ಇರೋದು, KS IS ಪರ್ಸ್ಪೆಕ್ಟಿವ್ ಇಂದ. ಸೊ ನಿಮ್ಮ ಸ್ಟಡಿ ಹೆಂಗಿರ್ಬೇಕು, ಏನಿರ್ಬೇಕು ಅಂತ ಹೇಳ್ತೇನೆ. ಸುಮ್ಮನೆ ಯಾವ್ದಾವ್ದು ಈಗ 3 ತಿಂಗಳಿದೆ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಅದ್ರ ಬದಲು ನೀವೇ ಸ್ವಂತ ಓದಿ. ಯಾಕಂತಂದ್ರೆ ಇಲ್ಲಿ ಮೇನು ಟೆಸ್ಟ್ ಸೀರೀಸ್ ಬೇಕೇ ಬೇಕು ನಿಮ್ಗೆ. ನೀವು ಓದಿರೋದನ್ನ ಹೆಂಗ್ ಓದ್ಬೋದು, ಹೆಂಗೆ ಪ್ರಾಕ್ಟೀಸ್ ಬೇಕೇ ಬೇಕು, ಬಟ್ ಕ್ವಾಲಿಟಿ ಇರಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ನೀವು KSಗೆ PC ಲೆವೆಲ್, VAO ಲೆವೆಲ್, ಇನ್ನೊಂದು ಗ್ರೂಪ್ C ಲೆವೆಲ್, ಓಕೆ, ಆ ತರದ್ನ ತಗೊಂಡ್ರೆ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಗ್ರೂಪ್ B ಲೆವೆಲ್ ಇರಬೇಕು ಕ್ವಶನ್, ಓಕೆ. ಯಾಕಂದ್ರೆ ಈಗ VAO ನಿಮ್ಗೆ ಗ್ರೂಪ್ E ಲೆವೆಲ್ ಕ್ವಶನ್ ಬರುತ್ತೆ, KS ಆ ಲೆವೆಲ್ ಬರುತ್ತೆ. ಸೊ ನೋಡ್ಕೊಂಡು ಮಾಡಿ. ಯಾಕಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಈ ಬೇರೆ ಬೇರೆ ಟೆಸ್ಟ್ ಸೀರೀಸ್ಗೆ ರೆಡಿ ಮಾಡಿ ಅದನ್ನೇ ತೆಗ್ದಿಲ್ಲ ಹಾಕ್ಬಿಟ್ಟು KS ಅಂತ ಒಂದಷ್ಟು ದುಡ್ಡು ಇಟ್ಬಿಟ್ಟು ಸುಮ್ಮನೆ ಮಾಡ್ಬಿಡ್ತಾರೆ. ಸೊ ನೋಡ್ಕೊಂಡು ತಗೊಳ್ಳೋರು ಎಲ್ಲಿ ಏನು ಎತ್ತ ಹಿಂಗೆ ಅಂತ ಸುಮ್ಮನೆ ಟ್ರಾಪಿಗೆ ಬಿದ್ದು ದುಡ್ಡು ವೇಸ್ಟ್ ಮಾಡ್ಕೊಂಡು ಎಕ್ಸಾಮ್ ಪಾಸ್ ಮಾಡ್ದಂಗೆ ಮಾಡ್ಕೋಬೇಡಿ. ಸೊ ಹೆಂಗೆ ಲೆವೆಲ್ ಇರುತ್ತೆ ಅಂತ ನಾವು ವಿಡಿಯೋ ಸರಣಿ ಬಿಡ್ತೀವಿ, 1-2-3 ದಿನದಲ್ಲಿ ಬರ್ತಾ ಇರುತ್ತೆ. ನೋಡಿ, ಅದು ನೋಡ್ಕೊಂಡು ನೀವು ಬೇರೆ ಕಡೆ ಹಿಂಗಿದ್ಯಾ ಅಂತ ಚೆಕ್ ಮಾಡ್ಕೊಂಡು ನೀವು ತಗೊಳ್ಳೋದಾದ್ರೆ. ಅದರ್ವೈಸ್ ಫ್ರೀಲಿ ಅವೈಲಬಲ್, ಡೂ ಇಟ್. PDF ಎನಿವೇಸ್ ನಾವು ಕೊಡ್ತೀವಿ, ಇದ್ರದ್ದು ಬೇಕಾದ್ರೆ ಕೊಡ್ತೀವಿ. ಹೆಂಗ್ ಸರ್ PDF ತಗೊಳ್ಳೋದು? PDF ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಹಾಕಿರ್ತೀವಿ, ಅಥವಾ ನಮ್ಮ ಇಮೇಲ್ ID ಇರುತ್ತೆ, ವಾಟ್ಸ್ಆಪ್ ನಂಬರ್ ಇರುತ್ತೆ, ಇಮೇಲ್ ID ಇರುತ್ತೆ, ಇಮೇಲ್ ID, ಓಕೆ, ಅಲ್ಲಿಗೆ ನೀವು ಮೆಸೇಜ್ ಮಾಡ್ಬೋದು. ನಮ್ಮ ಹತ್ರ ಯಾವ್ದು ರೆಡಿ ಇದೆ ಅದನ್ನ ಕೊಡ್ತೀವಿ. ಇವಾಗ ಯಾವ್ದಿಲ್ಲ, ಮುಂದೆ ಅಪ್ಕಮಿಂಗ್ ನಾವು ತಿಳಿಸ್ತೀವಿ, ಅದೆಲ್ಲ ನಿಮಗೆ ಕೊಡ್ತೀವಿ. ಪೇಮೆಂಟ್ ಮೆಥಡ್ ಹೇಳ್ತೀವಿ, ನೀವು ತಗೋಬಹುದು ಬೇಕಂದ್ರೆ. ಅದರ್ವೈಸ್ ವಿಡಿಯೋಸ್ ಇದೆ, ವಿಡಿಯೋಸ್ ನೋಡ್ಬೋದು. ಇವೆಲ್ಲ ಲಿಂಕ್ಸ್ಗಳು ನಾನು ಕೊಡ್ತೀನಿ, ಪ್ಲೇ ಲಿಸ್ಟ್ ಎಲ್ಲ ಲಿಂಕ್ಸ್ಗಳು, ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ಈ ರೀತಿ ನೀವು ಓದಬೇಕು. ನಾನು ಹೇಳಿದ್ದೀನಿ ಓದೋದು ಯಾವ ರೀತಿ ಓದಬೇಕು ಅಂತ. ಯಾವುದೇ ಓದೋದಾದ್ರೂ ನೀವು ಕರೆಂಟ್ ಅಫೇರ್ ಆಗ್ಲಿ, GK ಆಗ್ಲಿ, ಓಕೆ, ಯಾವುದೇ ಆಗ್ಲಿ. ನಾನು ನಿಮಗೆ ಇತಿಹಾಸ ಓದ್ತಿದ್ದೀರಾ, ಇತಿಹಾಸ ಪ್ರಶ್ನೆ ಹೆಂಗಿರ್ಬೇಕು, ಪ್ರಿಲಿಮ್ಸ್ ಫಸ್ಟ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್. ಯಾಕಂದ್ರೆ ಪ್ರಿಲಿಮ್ಸ್ ಒಂದೇ ಟಾರ್ಗೆಟ್ ಇಲ್ಲ, ಮೇನ್ಸ್ ಅಲ್ಲಿ ಏನಾಗುತ್ತೆ, ನಿಮ್ಗೆ 2 ತಿಂಗಳಲ್ಲಿ ಜಸ್ಟ್ ಬರವಣಿಗೆ ಇರಬೇಕು ಅಂತಂದ್ರೆ ನೀವು ಏನಾದ್ರು ತಿಳ್ಕೊಂಡಿರ್ಬೇಕಲ್ಲ. ಹಾಗಾಗಿ ಈಗ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ ಓದಿ ಪಾಯಿಂಟ್ ಮಾಡ್ಕೊಂಡಿದ್ರೆ ಆಗ ಬರವಣಿಗೆಯಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಡೀಟೇಲ್ಸ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋಗಳು ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ ಪುನೀತ್ ಫೋರಮ್ ಅಂತ ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಫ್ರೀಲಿ ಅವೈಲೇಬಲ್. ನಮಸ್ಕಾರ, ಧನ್ಯವಾದಗಳು.